ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಕುಷ್ಕ ಮಾಡುವಂಥ ವೀಡಿಯೋಸ್ ಫ್ರೆಂಡ್ಸ್. ಬನ್ನಿ ಚಿಕನ್ ಗ್ರೇವಿ ಮತ್ತು ಕುಷ್ಕ ಮಾಡೋಣ. ಈಗ ನಾನು ಒಂದು ಕುಕ್ಕರ್ಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ ಕುಷ್ಕ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊತಾ ಇದ್ದೀನಿ, ಕಡಲೆ ಬೀಜದ ಆಯಿಲ್. ಈಗ ಚಕ್ಕೆ ಲವಂಗ ಪಲಾವ್ ಸಾಮಾನನ್ನು ಸೇರಿಸ್ಕೊಳ್ಳೋಣ. ಪಲಾವ್ ಸಾಮಾನು ಸೇರಿಸಿದ್ದಾಯಿತು. ಅದು ಸ್ವಲ್ಪ ಕಲರು ಬರೋ ತನಕ ಬಿಟ್ಟು ಅದಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಣ್ಣು ಮೆಣಸಿನ್ಕಾಯಿ. ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಅಂತ ತಗೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅತಿ ಬೇಗನೆ ಟಿಫನ್ಗೆ ಬ್ಯಾಚುಲರ್ಗೆ ಎಲ್ಲನೂ ಸರಿ ಹೋಗುತ್ತೆ ಫ್ರೆಂಡ್ಸ್. ಅತಿ ಬೇಗನೆ ಮಾಡ್ಕೊಬೋದು, ಜಲ್ದಿ ಟಿಫನ್ ಆಗುತ್ತೆ 10 ನಿಮಿಷದಲ್ಲೆಲ್ಲ. ಸುಲಭವಾದ ಅಡುಗೆ ಇದು. ಗೀ ರೈಸ್ ಅಂತಲೇ ಹೇಳ್ಬೋದು. ಚಿಕನ್ ಕುರ್ಮೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಹಸಿ ಬಟಾಣಿ ಇರಲಿಲ್ಲ, ಒಣಗಿದ ಬಟಾಣಿ ನೆನೆಸಿಟ್ಟಿದ್ದೆ ರಾತ್ರಿನೇ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಮತ್ತು ಎಣ್ಣೆ ಹಾಕಿದ್ವಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಈಗ ಆ ಗೋಡಂಬಿನಲ್ಲಿ ಫ್ರೈ ಮಾಡ್ಕೊಬೇಕು. ಈಗ ಅದರಲ್ಲಿ ಇದೆಯಲ್ಲ, ಇದು ಫಸ್ಟೇ ಹಾಕಿದ್ರೆ ಸ್ವಲ್ಪ ತುಂಬಾ ಕೆಂಪಾಗೋಗುತ್ತೆ ಫ್ರೆಂಡ್ಸ್. ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ. ನೋಡಿ, ಅಕ್ಕಿ ನಾನು ತೊಳೆದು ಇಟ್ಕೊಂಡಿದ್ದೆ, ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ. ನೋಡಿ, ಬಟಾಣಿ ಕಾಣಿಸ್ತಾ ಇದೆ, ಏಲಕ್ಕಿ ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ ಸ್ಟಾರ್ ಫ್ಲವರ್ ಎಲ್ಲ ಕಾಣ್ತಾ ಇದೆ, ನೋಡ್ಬೋದು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹಾಲು ತೊಗೊಂಡಿದ್ದೀನಿ, ಒಂದು ಚೊಂಬು ನಾನು ಕಾಯಿ ಹಾಲು. ನೋಡಿ, ಅದನ್ನು ಮಿಕ್ಸ್ ಹಾಕಿ ಮತ್ತು ಅದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಅಳತೆ ಮಾಡಿ ನೀರನ್ನು ಮಿಕ್ಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ, ತುಂಬಾ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಆ ರೀತಿ ಇರುತ್ತೆ ಗೀ ರೈಸು. ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಅದು ಅಕ್ಕಿ ಎಷ್ಟು ಇಟ್ಟಿರ್ತೀವೋ ಅದು ಡಬಲ್ ಆಗಿ ನಾವು ನೀರನ್ನು ಇಟ್ಕೊಬೇಕು. 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರನ್ನು ಇಟ್ಕೊಬೇಕು.
ನೋಡಿ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು